ನಡೆದಿರ್ತಕ್ಕಂಥ ಚಿಕ್ಕಪ್ಪದ ಏನು ಘಟನೆ ಇದೆ ಇವತ್ತು ಎಷ್ಟು ವಿದ್ರಾವಕ ಘಟನೆ ಆಗ್ತಾ ಇದಾವೆ ಅಂದ್ರೆ ಒಂದು ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಶಾಂತಿ ಪ್ರಿಯ ಅನ್ನತಕ್ಕಂಥ ಮಾತಿತ್ತು. ಇಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರು ಬಹಳ ಆರಾಮದಿಂದ ನಿಶ್ಚಿಂತೆಯಿಂದ ವ್ಯಾಪಾರ ಮಾಡ್ತಾರ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಎಲ್ಲರೂ ಕೂಡ ನೆಮ್ಮದಿಯಿಂದ ಇರ್ತಕ್ಕಂಥ ವಾತಾವರಣ ಇತ್ತು. ಅನೇಕ ಲೇವಾದೇವಿ ವ್ಯವಹಾರಗಳಾದ್ರೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎಂದು ಎಲ್ಲಿನೂ ಕೂಡ ಬರ್ತಿದ್ದಿಲ್ಲ. ಆದ್ರೆ ದುರ್ದೈವದ ಸಂಗತಿ ಅಂತಂದ್ರೆ ಇವತ್ತು ಎಲ್ಲಾ ಲ್ಯಾಂಡ್ ಮಾಫಿಯಾಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಕೇಂದ್ರ ಯಾವುದು ಅಂತಂದ್ರೆ ಕಮಿಷನರೇಟ್ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ, ಪಟ್ಟು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ CCB ಅಧಿಕಾರಿಗಳು ಕೂಡ ಇವತ್ತು ನನ್ನ ಕಡೆನ ಒಂದ್ 2-3 ಕೇಸ್ಗಳು ಬಂದಿದ್ದು. ಇಲ್ರಿ ನಮಗ್ CCB ಅವ್ರು ಕರೆದ ಧಮಕಿ ಕೊಡ್ತಾರಿ ನಮ್ಗೆ ಅಂತಂದೇಳಿ ನಾನು ಕೇಳಿದೆ, ಯಾಕೆ ಏನಾಗೈತಿ ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗೂ ಕೂಡ ಇಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ ಐತಿ ಅಂತೇಳಿ ನಾನು ಯಾವಾಗ ಅವ್ರಿಗೆ ಫೋನ್ಯಾಗ ನೇರವಾಗಿ ಮಾತಾಡಿದ ಮೇಲೆ ಅವ್ರು ಖರೀದನ್ನ ಬಂದ್ ಮಾಡಿದಂತ ಕೆಲಸಗಳು ಕೂಡ ಇದ್ದಾವೆ. ಹೀಗಾಗಿ ನಿನ್ನೆ ಘಟನೆಯನ್ನ ನಾವು ನೋಡಿದ್ರೆ ಇಡೀ ಜಗತ್ತಿಗೆ ಕಾಣುತ್ತ ಯಾರು ಗುಂಡು ಹರಿಸ್ಯಾರ, ಯಾರು ಗುಂಡು ತಗೊಂಡ್ರು, ಯಾರು ಗನ್ನು ತಗೊಂಡ್ರು ಎಲ್ಲ ಕಂಡ್ರು ಕೂಡ ಇನ್ನು ನಾವು ತನಿಖೆ ಮಾಡ್ತೀವಿ ಹೇಳ್ತಕ್ಕಂಥ ಕೃತ್ಯವನ್ನು ನೋಡಿದ್ರೆ ಎಲ್ಲೋ ಇದರಲ್ಲಿ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ನನಗೂ ಇರ್ತಕ್ಕಂಥ ಮಾಹಿತಿ ನಿನ್ನೆ ಸಾಯಂಕಾಲ ನಡೆದ ಮ್ಯಾಗ ಅವ್ರ ಕಮಿಷನರೇಟ್ ನ ಕ್ಯಾಮ್ರಾ ತೆಗೆದು ತೋರಿಸ್ಲಿ ಯಾರ್ಯಾರು ಬಂದು ಹೋಗ್ಯಾರ ಅಂತ ಹೇಳಿ ಅವ್ರಲ್ಲಿ ಯಾರ್ಯಾರು ಬಂದು ಯಾರ್ಯಾರು ಪರವಾಗಿ ಇನ್ಫ್ಲುಯೆನ್ಸ್ ಮಾಡಿ ಹೋಗ್ಯಾರ ಅನ್ನುವಂಥದನ್ನ ಕಮಿಷನರ್ ಅವರು ಇದ್ರ ಕರೆಕ್ಟ್ ಆಗಿ ಹೇಳಿ ಅದನ್ನ ಆ ಟೈಮಿಗೆ ಯಾರು ಬಂದಿದ್ರು, ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರು, ಯಾರು ಹಿಡಿಬೇಕಂತ ಹೇಳಕತ್ತಾರ ಅನ್ನುವಂತ ಮಾಹಿತಿಗಳನ್ನ ಕಮಿಷನರ್ ಒದಗಿಸಲಿ. ಇಲ್ಲ ನೀವೆಲ್ಲ ಮೀಡಿಯಾದವ್ರಿಗೆ ವಿನಂತಿ ಮಾಡ್ತೀನಿ, ಆ ಟೈಮಿಂಗ್ ಕೊಡ್ತೀನಿ, ಆ ಟೈಮಿಂಗ್ ನಾಗ ಯಾರು ಬಂದ್ ಹೋಗ್ಯಾರ ಅನ್ನುವಂಥದ್ದನ್ನು ಮಾಹಿತಿ ತಗೋರಿ. ಅವಾಗ ಆ ಕಮಿಷನರೇಟ್ ಯಾರು ಬಂದಿದ್ರು ಅಂತೇಳಿ. ಅಂದ್ರೆ ಇವತ್ತು ಗುಂಡಾಗಳನ್ನ ಮುಂದಿಟ್ಕೊಂಡು ಇವತ್ತು ಫೈರಿಂಗ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ತಂದು ನೋಡಿದ್ರೆ ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ ಅಂತ ಹೇಳ್ತಿದ್ದೇವೆ. ನಾವು ಕಳೆದ ಸಲನೂ ಕೂಡ ಪಕ್ಷಾತೀತವಾಗಿ ಸನ್ಮಾನ್ಯ ಪ್ರಸಾದ್ ಅಬ್ಬರಾಗ್ಲಿ, ನಾನಾಗ್ಲಿ, ಅರವಿಂದ್ ಬೆಲ್ಲದವರಾಗ್ಲಿ, ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮದ ಮುಂದೆ ನಾವು ಹೇಳಿದ್ದೇವೆ. ಆದ್ರೆ ಎಲ್ಲೂ ಇದು ಸುಧಾರಿಸುವಂತ ನಿಟ್ಟಿನಲ್ಲಿ ಹೋಗ್ತಾ ಇಲ್ಲ, ಇದನ್ನು ಬಿಗಡಿಸುವಂತ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋಂಥದ್ದು ನನಗೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಷಯ. ಹೀಗಾಗಿ ನಾವು ನಿನ್ನೆ ಘಟನೆ ನಡೆದಿದ್ದು ಯಾರು, ಗುಂಡು ಹೊಡೆದಿದ್ದು ಯಾರು ಗೊತ್ತಿದ್ರು ಬೇರೆಯವ್ರನ್ನ ಅರೆಸ್ಟ್ ಮಾಡುವಂತ ಪ್ರಯತ್ನವನ್ನು ಇವತ್ತು ಆಗ್ತಾ ಇದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕಮಿಷನರ್ ಅವ್ರಿಗೆ, ನೀವು ನಿನ್ನೆ ಘಟನೆಯಲ್ಲಿ ಇದ್ದಂತವ್ರು ಕ್ರಿಸ್ಟಲ್ ಕ್ಲಿಯರ್ ಅದಾರ ಯಾರದಾರ ಅಂತ ಹೇಳಿ, ಇದಕ್ಕೆ ಇನ್ಫ್ಲುಯೆನ್ಸ್ ಮಾಡಕತ್ತಾರ ಅನ್ನೋಂಥವ್ರು ಯಾರು ಅನ್ನೋದು ಮಾಹಿತಿಯನ್ನ ತಾವು ಹೊರಗೆ ಹೇಳಿರಿ. ಇಲ್ಲ ಅಂತಂದ್ರೆ ನಾವ್ ಹೇಳದ್ ಕೊಟ್ಮೇಲೆ ನಿಮ್ದೇನು ಉಳಿಯಂಗಿಲ್ಲ ಅನ್ನೋಂಥದ್ರೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ.